ಲೇ ನಿಮ್ಮ ಮನೆ ಹತ್ರಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ನಿ. ಏನಕ್ಕೆ? ಲೇ ಪಾರ್ಕ್ ನೋಡ್ತಾ ಇದ್ದಾಗ ಮೆಣಸಿನ್ಕಾಯಿ ಕೀಳೋದೈತಂತೆ. 3 ದಿವಸ ಆದಂತೆ ಕೆಲಸ. ಹೋಗೋನೇನೆ ಸುಶೀಲೆ? ಅಯ್ಯೋ ಹೋಗೋಣ ನಡಿಯಮ್ಮ, ಕೆಲಸ ಇಲ್ಲ ಏನೂ ಇಲ್ಲ. ಫಸ್ಟ್ ಯಾವುದೋ ಒಂದು ಮುರ್ಕ ಸಂಪಾದನೆ ಮಾಡೋದು ನೋಡೋಣ. ಅಲ್ಲ ಫಾತಿಮಾ ನೋಡಿ 2-3 ದಿವಸ ಆಯ್ತು, ಎಲ್ಲೇ ಬಗ್ಗೆ? ಅದೇನಮ್ಮ ನಂಗೂ ಕಾಣಿಸಿಲ್ಲ. ಆಗ ಮಾತುಗಳಿಗೆ ಬರ್ತಾಳೆ. ಬಾರೆ ಅಮ್ಮ ತಾಯಿಯೇ ಬಾ. ಏನ್ ಗೌರಿದ್ದು ಅಕ್ಕ? ಅಲ್ಲ ಎಷ್ಟು ದಿನ ಆಯ್ತು ನೀನು ನೋಡಿ? ಏನು ಮನೆಯಿಂದ ಈಚೆಗೆ ಬರಲ್ಲ, ಇಲ್ಲ ಊರಿಗೆ ಹೋಗಿದ್ದ? ಅಯ್ಯೋ ಸುಶೀಲ್ದು ಅಕ್ಕ, ನಮ್ದಕ್ಕೂ ಊರಿಗೂ ಹೋಗಿಲ್ಲ, ಕಾಡ್ಗೂ ಹೋಗಿಲ್ಲ. ನಮ್ದಕ್ಕೂ ಮನೇಲೇ ಇದ್ದೀನಿ. 3 ಹೊತ್ತು ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕೊಂಡು ನಮ್ದಕ್ಕೂ ಗಂಟನಿಗೆ ಮನೇಲೇ ಇದ್ದೀನಿ ನಾನು. ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಯಜಮಾನು? ಇಲ್ಲ ಇಲ್ಲ, ನಮ್ದಕ್ಕೂ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಪಕ್ಕದ ಟೌನಿಗೆ ಟ್ರಾನ್ಸ್ಫರ್ ಆಗಿದೆ ಅಲ್ಲ, ಅದಕ್ಕೆ ಮನೆಗೆ ಬರ್ತಾರೆ ಊಟಕ್ಕೆ. ಹೌದಾ? ಹಂಗಾದ್ರೆ ಇನ್ಮೇಲೆ ನೀನ್ ನಮ್ ಜೊತೆಗೆಲ್ಲ ಕೆಲ್ಸಕ್ಕೆ ಬರಲ್ಲ? ಏ ಗೌರಿದಕ್ಕ, ನಿಮ್ದಕ್ಕೂ ಸುಮ್ಮನೆ ಇರಿ. ನಮ್ದಕ್ಕೂ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ತಲೆಗೂ ಹುಚ್ಚಿಡುತ್ತಷ್ಟೇ. ನಮ್ದಕ್ಕೂ ಕೆಲ್ಸಕ್ಕೆ ಬರ್ಬೇಕಮ್ಮ. ನಡೀರಿ ಹೋಗೋಣ ಇವಾಗ್ಲೇ ಬೇಕಾದ್ರೆ. ಲೇ ನಿಮ್ಮ ಯಜಮಾನ ಬೈದ್ರೆ ಏನೋ ಮಾಡ್ತೀಯಾ? ಅವ್ರದಕ್ಕೂ ಹೇಳಿದ್ದೀನಿ, ನಮ್ದಕ್ಕೂ ಕೆಲಸ ಇದ್ರೆ 2 ಹೊತ್ತಿಗೆ ಅಡುಗೆ ಮಾಡೋದು, ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗಿ ನೀವು ಅಂತ. ನಮ್ದಕ್ಕೂ ಕೆಲ್ಸಕ್ಕೆ ಹೋಗ್ಬೇಕಮ್ಮ. ನಾಳೆ ಹೋಗೋಣ ನಡೀರಿ. ಸುನಂದಿನ ಬತ್ತಳಂತೆ, 5 ಜನ ಹೋಗೋಣ. 1-3 ದಿವಸ ಕೆಲಸ ಸಿಗ್ತದಂತೆ. ನಿರ್ಮಲ್ ಅಕ್ಕ, ಅಲ್ಲಿ ನೋಡಿ ಕಿರ್ದು ಅಜ್ಜಿ ಬರ್ತಾ ಇದೆ. ಅಕ್ಕಿ ಹುಡಿನ ಆಟ ಆಡ್ಸಿ ಎಷ್ಟು ದಿನ ಆಯ್ತಲೇ? ನಿರ್ಮಲ್ಯ ಇವತ್ತೊಂದು ಆಟ ಆಡ್ಸ್ಬೇಕು ಇವಳ್ಕ. ಲೇ ಬಾಯ್ ಮುಚ್ಚೆ. ನೀವು ಒಳ್ಳೆ ಮಾನ ಮರ್ಯಾದೆ ಇಲ್ವಳ ಆಟಂಗ ಆಡ್ತೀಯ ನೀನು. ಆ ಯಮ್ಮನ್ನ ಗೋಳೆ ತಂದಿದ್ರೆ ನೀನ್ ತಿಂದಾನ ಜೀವನನೇ ಆಗಲ್ಲ ನಿಂಕ ಪಾತಿಕ. ಇಲ್ಲ ಗೌರಿದು ಅಕ್ಕ, ಇವತ್ತೊಂದು ಆಟ ಆಡ್ಸ್ಬೇಕು ಇವ್ರಿಗೆ. ಓಹೋ, ಊರಾಗಿನ ಸುಪ್ನಾತಿಗೆಲ್ಲ ಇಲ್ಲೇ ಅವ್ರೆ? ಎಲ್ಲ ಅವಳು ಇಲ್ಲಿ ನಿಂತ್ಕೊಂಡಿದ್ರೆ ಹಾ? ಅದ್ಯಾರ ಮನೆಗೆ ಕೊಳ್ಳೆ ಹೊಡಿಬೇಕಂತ ಸ್ಕೆಚ್ ಆಗ್ತಾ ಇದ್ದೀರಾ? ಬಿತ್ರ ಮಿಂಟಿದ್ವಾ? ಲೇ ಯಾವಳ ನಿರ್ಮಲ್ಯ? ನಮ್ಗಿರ್ದಾಗಿಂದು ಹೋಗಿತ್ಕೊಂಬಂದಿದ್ಯಲ್ಲೇ? ಹಾ, ನಮ್ಮ ಮನೆ ಹತ್ರಕ್ಕೆ ಬಂದ ಕೈಗೆ ಕಲ್ದಿರನೇ ಇರಲ್ಲ, ಏನಾನ ಕೇಳ್ಬೇಕು. ನಾನು ಗಿಡ ಹುಡುಕ್ತಾ ಇದ್ದೀನಿ, ಹೋಗ್ಲಿದ್ವಿ ಎತ್ತೋದ್ವ ದೇವ್ರ ಕೊಟ್ಟ ಕಿತ್ಕನಂತ. ಕುದಕನ್ ಕಿತ್ಕೊಂಬಂದಳು ನೋಡು. ಅದಕ್ಕೆ ಮೂತ ತಿರ್ಗ್ತಾ ಇದ್ಯಾ? ನಿಮ್ ಗಿಡಗಿಂದ್ವಲ್ಲ ಅವು. ಓಹ್ ಸಾಕು ಬಾಯ್ ಮುಚ್ಚು. ನಮ್ ಗಿಡದಾಗ ನೋವು ಪಾರಿ ಹೇಳಿದ್ಲಾ ಮೆಣಸಿನ್ಕಾಯಿ ಕಿಲಕ್ಕ ಎಲ್ಲ ಒಣಗೋಗವಂತ್ಲೆ. ಆ ಮೆಣಸಿನ್ಕಾಯಿಗೆಲ್ಲ ಕಿತ್ಬಿಟ್ಟರು ಅಷ್ಟು ಕೆಮ್ಮಣ್ಣಂಗೆ ಇಕ್ಬಿಟ್ಟು ಒಣಗಾಕ್ಬಿಟ್ರಮ್ಮ. ಅವಳ ಆ ಮಗುನ ಹಾಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಲೇ ನಿರ್ಮಲಿ, ಬರಲ್ಲ ನಾವು ಕೆಲ್ಸಕ್ಕೆ ಬೇರೆ ತಟ್ಕೋತೀರಿ ಅಂತ ಹೇಳೆ. ಹೇಳೆ ಅದಕ್ಕೊಂದು ರಾಮಾಯಣ ಮಾಡ್ತಾರೆ ಕಲ್ದಿರಿದೆ ನೀವು. ಹೇಳೆ ಅದೇನ್ ಮಾಡ್ತಾಳೆ ನೋಡೋಣ. ಬರಲ್ಲ ನಾವು ಬೇರೆ ತಟಕ್ಕೆ ಒಪ್ಕೊಂಡ್ಬಿಟ್ಟಿದ್ರೆ ನಿಮ್ ತಟಕ್ಕೆ ಬರೋ ದಿನ ಲೇಟ್ ಆಗ್ತೈತೆ ಅಂತ ಹೇಳಲೇ. ನಿಮ್ ಮಟ್ಟಿಗೆ ಗುದ್ದೋಗ ಹೇಳು. ನಾವ ನಿಮ್ ತಟಕ್ಕೆ ಬರಲ್ಲ, ಬೇರೆ ತಟಕ್ಕೆ ಒಪ್ಕೊಂಡ್ಬಿಟ್ಟಿದ್ರಿ 15 ದಿವಸ ಆಗ್ತದೆ. ಅಂದವ್ರಿಗೂ ಬರಕ್ಕಾಗಲ್ಲ ನಿಮ್ ತಟಕ್ಕೆ ಕೆಲ್ಸಕ್ಕ. ಕೊಂತ್ರಿ ಮುಟ್ಟಿಲ್ರ ನಮ್ಮನ್ಗೆ ಬಂದು ನಮ್ಮನೆಗೆ ತಿಂದು ಇವಾಗ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತೀರಾ? ಕುತ್ಕೊಂಡು ಬರ್ತಾ ಇದ್ದೀರಾ? ಪಾರಕ ಸೊಪ್ಪು ಕೊಡು, ಇಟ್ಟು ಕೊಡು, ಸಾರು ಕೊಡು, ಉಪ್ಪು ಕೊಡು, ಮೆಣಸಿನ್ಕಾಯಿ ಕೊಡು, ಬೆಳ್ಳುಳ್ಳಿ ಕೊಡು, ಈರುಳ್ಳಿ ಕೊಡು, ಟೊಮೆಟೊ ಕೊಡು ಅಂತ. ಇವಾಗ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರೇನೆ? ಹಾ, ಹೋಗಿ ನಮ್ಮ ಪಾರಿ ಕೇಳ್ತೀನಿ ನೋಡು, ಗಾಚರನೇ ಬಿಡಿಸ್ತೀನಿ ಅವಳ್ಕ. ಇನ್ನೊಂದು ಕಿತ ಯಾವಳನ ನಮ್ಮ ಮನೆ ಹತ್ರಕ್ಕೆ ಬರ್ಬೇಕೆ, ಒಬ್ಬೊಬ್ಳಿಗೂ ಗಾಚಾರ ಬಿಡಿಸ್ತೀನಿ. ನಾವು ಹೋಗಿ ನನ್ನ ಮಗನ್ ಕೇಳ್ತೀನಿ, ಪಕ್ಕದೂರಾಗ 10 ಜನ ಕರ್ಕೊಂಬೋಗ 100 ರೂಪಾಯಿ ಜಾಸ್ತಿ ಕೊಡ, ಕಷ್ಟ ಬೀಳ್ತಾರೆ ತಿನ್ಲಿ ಅಂತ. ಅಲ್ಲ ನಮ್ಮೂರವರು ನಮ್ಮ ಅಕ್ಕಪಕ್ಕದಾಗಿರೋರು ಅಂತ ನಾವು ಹೋಗಿದ್ರೆ ಎಷ್ಟು ನಿಮ್ಗೆ ದುರಂಕರ್ಗಳು. ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತೀರಾ? ಹೇಳೇ ನಾವು ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿಲ್ಲ, ಕೆಲ್ಸಕ್ಕೆ ಬರ್ತೀರಿ ನಿಧಾನ ಅಂತ ಹೇಳಿ. ಹೋಗಿ ಸರೋಜಿ, ಅವಳಿಗೆ ಬಾಯ್ ಬೆಳ್ಕೊಂತಾವಳೆ. ಇದೊಂದು ಮಾತಾಡ್ಬಿಡಿ ಏನಂತ ನೋಡೋಣ. ನಾವ ನಿಮ್ ತೋಟಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿಲ್ಲ, ಇನ್ನ 15 ದಿವಸ ಆಗ್ತದೆ ಅಂತ ಹೇಳಿದ್ದೆ ಅಷ್ಟೇ. ಅಲ್ಲೇ ಇವಾಗ ಒಣಗೋಗೋ ನನ್ನ ಕಾಯಿ ಉದ್ರತಾವಂತೆ. ಏನಂತವೆ ಕಾಯ್ಗ್ಲ? ಹಾ, ಏನಾಗ್ತವೆ? ಅವ್ನ ಆಲೂಗಡ್ಡೆ ಹಾಕ್ಬೇಕು, ಎಲ್ಲ ಉತ್ತಿಸ್ಬಿಟ್ಟು ಅಂತ ರೆಡಿ ಮಾಡ್ತಾವನೆ. ನೀವು ನೋಡಿದ್ರೆ 15 ದಿವಸ ಆಗ್ತದೆ ಅಂತ. ಇವಾಗ ನಮ್ಮ ಪಾರಿಗೆ ಹೋಗಿ ಹೇಳ್ತೀನಿ ನೋಡು, ಯಾವಳನ್ನ ಬರಬೇಕು ನಮ್ಮ ಮನೆ ಹತ್ರಕ್ಕ, ಇಟ್ಕೊಡು ಸಾರು ಕೊಡು ಅಂತ ಬಟ್ಲೆತ್ಕೊಂಡು. ಆವಾಗ ಹೇಳ್ತೀನಿ ಒಬ್ಬೊಬ್ರಿಗೂ ಬರ್ರೆ. ಅದು ಯಾವಳು ಬರ್ತೀರ ನಮ್ಮ ಮನೆ ಹತ್ರಕ್ಕೆ ಬರ್ರೆ. ಅಯ್ಯೋ ಹೊಟ್ಟೆ ಹೋಗ್ಬಿಟ್ಟಲ್ಲ ಸರೋಜಿ, ನಿನ್ ಪಾರಕ್ಕನ್ ಹೇಳಿದ್ರೆ ಬೇಜಾರು ಮಾಡ್ಕೊಂತಾಳೆ ಪಾರಕ್ನ. ಲೇ ಫಾತಿಮಾ, ಸರೋಜಿ ಎಂತ ಕೆಲಸ ಮಾಡ್ತಿರಲೇ? ಹೋಗಿನ ಪಾರಕ್ಕನ್ ಕೇಳ್ತಾಳೆ, ಪಾರಕ್ಕನ್ ಮನ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ಎಂತದ್ದಿಲ್ಲ, ನಾಳೆ ತಾನೇ ಹೋಗೋದು, ಮಧ್ಯಾಹ್ನ ಹೋಗಿ ಅಂತ ಹೇಳ್ಬಿಟ್ಟು ಬಂದ್ರೆ ಅದ್ ಬಿಡೆ. ಸಿಂಚಂದು ಮೇಡಮ್ಗೂ ಬರ್ತಾ ಇದಾರೆ. ಯಾರೇ ಅವರು? ಗೌರಿದಕ್ಕ, ನಮ್ದಕ್ಕೂ ಯಜಮಾನ್ರಿದಾರಲ್ಲ ಅವ್ರದಕ್ಕೂ ಸಾಹೇಬ್ರು, ಇವ್ರದ್ದು ಸಬ್ ಇನ್ಸ್ಪೆಕ್ಟ್ರು. ಹೌದಾ? ಅದೇ ನಮ್ಮೂರಕ್ಕೆ ಬರ್ತಾಳೆ. ಏನ ಸರೋಜಿ? ಲೇ ನಿಮ್ಮ ಯಜಮಾನ್ ಯಾವ್ದೋ ಕುರಿನೋ ಕೋಳಿನೋ ಕಲ್ತನ ಮಾಡ್ಕೊಂಡ್ಬಂದಿದ್ದಾಗ ಅವ್ನು ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು, ಅದಕ್ಕೆ ಅಮ್ಮನ ಬರ್ತಾ ಇರೋದು. ಏನ್ ಹಿಂಗೆ ಹೇಳ್ತಾ ಇದೀಯಾ? ನಿಜವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಅಮ್ಮ ಇನ್ನೇನು ಬರ್ತಾ ಇರೋದು? ಅಲ್ಲೇ ಸುಶೀಲಿ ಇದ್ರು ಇರ್ಬೋದೇ ನಿರ್ಮಲಿ. ಇವನ್ ಬೆಳೆ ಕಳ್ಳ ಜಾಸ್ತಿ ಸರೋಜಿಗನ್ನು. ಯೋಗ ಸರ್ವೆ ಲೇ ಮನಕ್ಕೆ ಏನು ತಂದಿಲ್ಲಲೇ ಅವ್ನು ದುಡ್ಡು ಕಾಸು. ಅದೆಲ್ಲಿ ಇಸ್ಪೇಟಿಗೆ ಗಾಡಿ ಕುಡ್ದಾಕದ್ನ. ಸಿಂಚಂದು ಮೇಡಮ್, ನಿಮ್ದಕ್ಕೂ ಮಗುನ ಕರ್ಕೊಂಡಿದ್ದೀರಾ? ಫಾತಿಮಾ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ. ಮೇಡಮ್ನವ್ರೆ, ಏನ್ ಕೆಲಸ ಮೇಡಮ್ನವ್ರೆ? ಇಲ್ಲಿ ಯಾರಾದ್ರೂ ನನ್ನ ಮಗನ್ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲಮ್ಮ. ಯಾರಾದ್ರೂ ಇದ್ರೆ ಒಂದ್ ಸ್ವಲ್ಪ ಹೇಳಿ. ಇಲ್ಲೇ ಪಕ್ಕದಲ್ಲಿ ಕ್ವಾರ್ಟರ್ಸ್ ಇದೆಯಲ್ಲ, ಅಲ್ಲೇ ಇರೋದು ನಾವು. ಮಗು ನೋಡ್ಕೊಳ್ಳೋದಂದ್ರೆ ಅಲ್ಲೇ ಇರೋದಾ? ಹೌದಮ್ಮ, ನಾನು ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಹೋಗ್ತೀನಿ, ಆಮೇಲೆ ಮಗು ನೋಡ್ಕೊಬೇಕು ನಾನು ಸಂಜೆ ಬರೋವರೆಗೂ. ಅಂಥವ್ರು ಯಾರಾದ್ರೂ ಇದ್ರೆ ನೋಡಿ, ತುಂಬ ನಂಬಿಕಸ್ಥರಾಗಿರ್ಬೇಕಮ್ಮ, ಇವಾಗ ಹೇಳ್ತಾ ಇದ್ದೀನಿ ನಾನು. ಹೌದಾ? ನಮ್ಮೂರಲ್ಲಿ ಯಾರವ್ರೆ ಮೇಡಮ್ನವ್ರೆ? ಎಲ್ಲ ಕೂಲಿ ನಾಲಿಗೆ ಹೋಗೋರು. ಸಂಬಳ ಬೇಕಾದ್ರೆ ಜಾಸ್ತಿನೇ ಕೊಡ್ತೀನಿ ನಾನು. ಸಂಬಳದ ಪ್ರಶ್ನೆ ಅಲ್ಲ,
ಇವಾಗ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಮನೆಗೆ ಮಗು ನೋಡ್ಕೊಂಡಿರ್ಬೇಕಲ್ಲ, ನಂಬಿಕಸ್ರಬೇಕು ಸಂಬಳ ಕೊಡೋದಿರ್ಲಿ. ಯಾಕಂತಂದ್ರೆ ನೀವು ಆಫೀಸರ್ಗಳು ದುಡ್ಡು ಕಾಸು ಇಕ್ಕಿರ್ತೀರಾ, ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರವ್ರೆ ಅಂತವ್ರು ನಮ್ಮೂರಾಗ? ಫಾತಿಮಾ, ಸುಶೀಲಿ, ಸರೋಜಿ ಯಾರವ್ರೆ ನಮ್ಮೂರಾಗ? ಏಜ್ ಆಗಿದ್ರು ಪರವಾಗಿಲ್ಲಮ್ಮ. ಏ ಪಾಪು, ಪಾಪು, ನಮ್ದಕ್ಕೂ ಹಸ್ಬೆಂಡ್ ನಿಮ್ದಕ್ಕೂ ಪಾಪು ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ ಮೇಡಮ್. ನಾಸಿರು ಸ್ಟೇಷನ್ ಅಲ್ಲಿ ಇದ್ದಾರೆ, ಹೇಳ್ಬಿಟ್ಟು ಬಂದೆ ಈ ತರ ಮಗು ನೋಡ್ಕೊಳಕ್ ಯಾರಾದ್ರೂ ಸಿಗ್ತಾರೇನೋ, ಹೋಗ್ಬಿಟ್ಟು ಬರ್ತೀನಿ ಅಂತ. ಓ, ಹಾಲ್ ಕೇಳ್ತಾ ಇದ್ದಾನೆ. ಹಾಲ್ ಬೇಕಾ ನಿಮ್ದಕ್ಕೂ? ಬಾಬ್ಲು, ಸುಮ್ಮನೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ. ಲೇ, ಇದು ಈರಕ್ಕೆ ಓದ್ತಾಳೆ ಅಂತ ಕೇಳ್ಬೇಕು. ಈ ನಡುವೆ ಏನೋ ಹುಷಾರಿಲ್ಲ ಅಂತಾಳೆ. ಆಯ್ಕೊಂಡು ಒಳ್ಳೆವಳು ಪಾಪ. ಹೌದ್ಲೇ ಸರೋಜಿ, ಕರೆಕ್ಟಾಗಿ ಹೇಳ್ತೆ ನೋಡು. ಪಾಪ ಒಳ್ಳೆವಳಲ್ಲ ಈರಕ್ನ. ಲೇ, ಇವಾಗ ಬೇರೆ ಸಾವುಕಾರ ಅಳಿನ್ ಸಿಕ್ಕವನೆ. ಅಯ್ಯಮ್ಮನ್ ಬರ್ತಾಳೆ ಇಂಥ ಕೆಲ್ಸಕ್ಕೆಲ್ಲ ನೀನು? ಅಯ್ಯ, ಅಳಿನ್ ಸಿಕ್ಕಿದ್ರೆ ಅವ್ರು ಬರ್ತಿದ್ದ ಅವ್ರಕ, ಇವ್ರು ಬರ್ತಿದ್ದು ಇವ್ರಕ. ಏನ್ ಸಾವುಕಾರ ಅಳಿನ್ ಸಿಕ್ಕವನಂತೇನೆ ಅವ್ರ ಮನೆಗಿಂದ ಬಾಸ್ಕೊಂಬಂದು ಇವ್ರ ಮನೆಗೆ ಹಾಕೋಣಕತ್ತೇನೆ. ಎಂತ ಮಾತು ಹೇಳ್ತೀಯ? ಮರ್ಯಾದೆ ಇರ್ತದೇನೆ ಲೇ ಸುಶೀಲಿ. ಅವ್ರ ಅಂತವ್ರೆಲ್ಲ ಕಷ್ಟಪಟ್ಟು ದುಡ್ಡು ತಿನ್ನೋರು. ಒಂದ್ ಮಾತು ಕೇಳೋಣ ನಡಿ, ಹೋಗಿ ಏನ್ ಹೇಳ್ತಾಳೆ ನೋಡೋಣ. ಅದು ಸರಿ, ಏನೋ ನಡಿ, ಒಂದ್ ಮಾತು ಕೇಳ ಬಿಡೋಣ. ಮೇಡಮ್ನವ್ರೆ, ನೀವ್ ಎಷ್ಟು ಜನ ಇರೋದು? ಎಷ್ಟು ಜನ ಇರ್ತಾರೆ? 8 ಗಂಡು 1 ಮಗು ಅಷ್ಟೇ. ಇಲ್ಲ, ನಮ್ಮ ಹಸ್ಬೆಂಡ್ ಆರ್ಮಿಯಲ್ಲಿ ಇರೋದು. ಅವ್ರು ಯಾವಾಗಲೂ ಒಂದು ಟೈಮ್ ಬರ್ತಾರಷ್ಟೇ. ನಾನು ನಮ್ಮ ಮಗು ಅಷ್ಟೇ ಇರೋದು. ಆರಾಮಿ ಅಂದ್ರೆ ಏನಮ್ಮ ಮೇಡಮ್ನವ್ರೆ? ಸೈನಿಕರು. ಓ, ಸರಿ. ಅವ್ರು ಬರೋದೇ ಅಪರೂಪ, ಯಾವಾಗೋ ಬರ್ತಾರೆ. ಯಾವಾಗಲೂ ಬರ್ತಾರೆ, ವರ್ಷಕ್ಕೂ 6 ತಿಂಗಳಿಗೋ ಬರ್ತಾರೆ. ನೀವು ಮಗು ಅಷ್ಟೇ ಇರೋದು? ಅಷ್ಟೇ ನಮ್ಮ ಇರೋದು. ಮಗು ನೋಡ್ಕೊಂಡ್ರೆ ಸಾಕು ನಂಗೆ. ಸರಿ, ಇಲ್ಲಿ ಒಬ್ರವ್ರೆ, ಅವ್ರು ಕೇಳೋಣ ಬರ್ರಿ. ಆಗ್ಲಿ ಏನು ಹೇಳ್ತಾರೆ ನೋಡೋಣ. ಏನೋ ಒಂದು ಮಾಡಿ ಹಂಗೆ ಒಪ್ಸ್ರಮ್ಮ. ಸರಿ ಮೇಡಮ್ನವ್ರೆ. ಹೋಗೋಣ ಬಬ್ಲುಚಿನಿ, ಹೋಗೋಣ. ಏನು ನಿರ್ಮಲಾ, ಫಾತಿಮಾ, ಸರೋಜಿ, ಸುಶೀಲಾ, ಏನ್ ನಮ್ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ರಿ? ಅಜ್ಜಿನಾ? ಎಷ್ಟು ಚೆನ್ನಾಗಿ ಮಾತಾಡ್ದಪ್ಪ ಇದು. ಎಷ್ಟು ಚೆನ್ನಾಗಿ ಮಾತಾಡ್ತದೆ ಬೊಮ್ಮೆ. ಏನದು? ಯಾರು ಅಜ್ಜಿ ನಿಂಕ? ಮುದ್ದುಗೊಮ್ಮೆ ಇದು. ಅಕ್ಕೋ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಕ್ಕೋ, ಅದಕ್ಕೆ ಬಂದ್ರೆ. ನೀನೇನಂತೀಯ ಏನೋ? ಅಯ್ಯೋ, ಆಗೋದಾದ್ರೆ ಮಾಡೋಣ ಹೇಳ ನಿರ್ಮಲಾ, ನಿಮ್ಗೆಲ್ಲ ಇಲ್ಲ ಅಂತೀನೇನೆ. ಅದೇನು ಹೇಳು. ಆಗ ಅಲ್ಲಿ ನಿಂತಾಳಲ್ಲ ಪೊಲೀಸ್ ಮೇಡಮ್ನ, ಅವ್ರ ಮಗು ನೋಡ್ಕೊಳಕ ಯಾರೋ ಬೇಕು ಅಂತ ಬಂದವ್ರೆ. ಅದಕ್ಕೆ ನಾವೆಲ್ಲರೂ ನೀನೇ ಸರಿ ಅಂತ ಬಂದ್ರೆ, ನೀನೇನು ಹೇಳ್ತೀಯೋ ಏನೋ, ಒಪ್ಕೊಂತೀಯೋ ಒಪ್ಕೊಳಲ್ಲೋ ಅಂತ. ಈ ಮಗು ನೋಡ್ಕೊಬೇಕೇನಮ್ಮ? ಹೌದಮ್ಮ, ಈ ಮಗುನೇ ನೋಡ್ಕೊಬೇಕು. ನಾನು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ. ನಾನು ಸಂಜೆ ಬರೋವರೆಗೂ ನೋಡ್ಕೊಂಡ್ರೆ ಸಾಕು. ಮಗು ಊಟ ಮಾಡಿಸಿ ಸ್ನಾನ ಮಾಡಿಸಿ ಅಷ್ಟು ಸಾಕು. ಅವ್ನು ನೋಡ್ಕೊಂಡ್ರೆ ಸಾಕು. ನನಗೆ ಮನೆ ಕೆಲಸ ಏನು ಬೇಡ, ನಾನೇ ಮಾಡ್ಕೊತೀನಿ ಎಲ್ಲನೂ. ಹೌದಾ? ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ನಾನು ನಿಮ್ಮ ಮನೆ ಹತ್ರಕ್ಕೆ ಬಂದು ಹೇಳ್ತೀನಮ್ಮ. ಇಲ್ಲ ಆಯ್ತಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೇ ಇರೋದು ನೀವು? ಹೌದಮ್ಮ, ಅಲ್ಲೇ ಇರೋದು. ನಮ್ಮ ಯಜಮಾನ್ರನ್ನ ಕೇಳ್ಬಿಟ್ಟು ಹೇಳ್ತೀನಮ್ಮ. ಯಾಕಂದ್ರೆ ಅವ್ರನ್ನ ಕೇಳಬೇಕಲ್ಲ, ಅವ್ರು ಏನು ಹೇಳ್ತಾರೋ ಏನೋ. ನಾನು ಸಡನ್ನಾಗಿ ಏನು ಹೇಳೋಕ್ಕಾಗಲ್ಲ. ಆಯ್ತಮ್ಮ, ಹಂಗೆ ಮಾಡಿ. ನೀವು ಬರೋಕ್ಕಾಗದಿದ್ರು ಯಾರನ್ನಾದ್ರೂ ನನಗೆ ದಯವಿಟ್ಟು ಮಗು ನೋಡ್ಕೊಳಕ್ಕೆ ಒಬ್ಬರನ್ನ ಹುಡ್ಕೊಡಬೇಕು ನೀವೆಲ್ಲರೂ, ದೊಡ್ಡ ಮನ್ಸು ಮಾಡಿ. ಇಲ್ಲ ಬಿಡಿ ಮೇಡಮ್ನವ್ರೆ, ನಮ್ಮ ಈರಕ್ನೆ ಬರ್ತಾಳೆ, ಒಳ್ಳೆವಳ, ನೋಡ್ಕೊಂತಾಳೆ. ನಾನು ಮುಂಚೆ ಎಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಅಲ್ಲೆಲ್ಲ ಆಗಲ್ಲ ಮಗುನ ಹಾಕ್ಕೊಂಡು. ಅದಕ್ಕೆ ಯಾರಾದರೂ ಇದ್ದೇ ಇರ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಬಂದೆ. ನೋಡಿ, ಏನೋ ದೊಡ್ಡ ಮನ್ಸು ಮಾಡಿ ಹಂಗೆ ಬಂದು ನಮ್ಮ ಮಗುನಾಗ ನೋಡ್ಕೊಳ್ಳಿ. ನೀವು ಎಷ್ಟು ಸಂಬಳ ಕೇಳ್ತೀರೋ ಅಷ್ಟು ಕೊಡ್ತೀನಿ. ಅಯ್ಯೋ, ಸಂಬಳ ಎಲ್ಲ ಏನಿಲ್ಲಮ್ಮ, ನಿಂಗೆ ಎಷ್ಟು ಇಷ್ಟ ಬರ್ತದೆ ಅಷ್ಟು ಕೊಡುವ. ನಮ್ಮ ಯಜಮಾನ್ರನ್ನ ಕೇಳಬೇಕಮ್ಮ. ಸರಿನಮ್ಮ, ಆಯಿತು, ಕೇಳಿಬಿಟ್ಟೆ ಬನ್ನಿ ನೀವು. ಮೇಡಮ್ರೆ, ನಾವು ಅಣ್ಣನ ಒಪ್ಸ್ತಿರೋ ಹೋಗ್ರಿ. ಈರಕ್ನೆ ಬರ್ತಾಳೆ ನಾಳೆಯಿಂದನೇ. ಸಾಯಂಕಾಲಕ್ಕೆ ಬರ್ತಿರೋಗ್ರಿ ನಿಮ್ಮ ಮನೆ ಹತ್ರಕ್ಕೆ. ನಾವು ಯಾವುದೊಂದು ಹೇಳಕ್ಕ. ಸರಿ, ನಿಮ್ಗೆ ಪುಣ್ಯ ಬರ್ತೈತೆ, ಏನೋ ನನ್ನ ಮಗುಗಂಗೆ ಆಸರೆ ಆಗ್ರಿ. ಬರ್ತೀನಿ ಹೇಳಮ್ಮ, ಬರ್ತೀನಿ ಹೇಳುವ. ನಮ್ಮ ಯಜಮಾನ್ರ ಒಂದು ಮಾತು ಕೇಳ್ಬಿಟ್ಟು ಬಂದು ಹೇಳ್ತೀನಿ, ನೋಡ್ಕೊಂತೀನಿ. ಬಂದಾಗಿಂದ ಅಜ್ಜಿ ಅನ್ಕೊಂಡೆ ಇದ್ದೋದ್ನೆ. ಮುಂದುವರಿಯೋದು